ಕ್ವಶನ್ಸ್ ಕೇಳ್ಬಿಡಿ ಎಲ್ಲ ನಾನೇ ಹೇಳ್ತೀನಿ ಅಂತ ಎಲ್ಲ ಒಂದರಲ್ಲೇ ಹೇಳಿದ್ರೆ ಇಟ್ಸ್ ಓಕೆ. ಬಟ್ ಅಂದರೆ ಸೀರಿಯಲ್ಲಿಂದ ಸಿನಿಮಾಗೆ ಹೋಗಿ ಅಂದರೆ ಸೀರಿಯಲಲ್ಲಿ ಪಾಪ್ಯುಲಾರಿಟಿ ಗಳಿಸ್ಕೊಂಡು ಅನಂತರ ಸಿನಿಮಾಗೆ ಹೋಗ್ತಾರೆ. ಅದೇ ರೀತಿ ನೀವು ಸೀರಿಯಲಿಂದ ಸಿನಿಮಾಗೆ ಹೋದವರು ಮತ್ತು ಸಿನಿಮಾದಿಂದ ವಾಪಸ್ ಸೀರಿಯಲ್ಗೆ ಬರ್ತಿದ್ದೀರಿ. ಈ ಪ್ರಾಜೆಕ್ಟ್ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಜನ ಹೇಗೆ ಸ್ವೀಕರಿಸ್ತಾರೆ ಅನ್ನೋದ್ರ ಮೇಲೆ ಎಷ್ಟು ನಿರೀಕ್ಷೆ ಇದೆ ಅಂತ? ಈ ಪ್ರಾಜೆಕ್ಟ್ ಬಗ್ಗೆ ತುಂಬ ಎಕ್ಸೈಟ್ಮೆಂಟ್ ಜೊತೆಗೆ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ಈ ಕಥೆನೇ ಅಷ್ಟು ಸುಂದರವಾಗಿದೆ, ಈ ಪಾತ್ರನೇ ಅಷ್ಟು ಸುಂದರವಾಗಿದೆ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹೊಸದನ್ನು ಕೇಳ್ತಾರೆ. ಎಲ್ಲ ಅವೈಲಬಿಲಿಟಿ ತುಂಬ ಈಸಿ ಆಗಿಬಿಟ್ಟಿದೆ, ಡಿಜಿಟಲ್ ಮೀಡಿಯಾ ಆಗಿಬಿಟ್ಟಿದೆ. ಎಲ್ರಿಗೂ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು, ಸೀರೀಸ್ ಅದು ಇದು ಸಿನಿಮಾಗಳು ಸಿಗುತ್ತೆ. ಸೊ ಅಂಥದ್ರಲ್ಲೂ ಹುಡುಕ್ಬಿಟ್ಟು ಏನಾರ ಹೊಸದಾಗಿ ಅಟ್ರಾಕ್ಟಿವ್ ಆಗಿರಬೇಕು ಅಂತಲೇ ಈಗ ಪ್ರೇಕ್ಷಕಳಾಗಿ ನಾನು ಕೂಡ ಅಷ್ಟೇ, ಒಂದು ಸಿನಿಮಾ ನೋಡಬೇಕಾದ್ರೆ ರಿವ್ಯೂಸ್ ನೋಡ್ತೀವಿ, ಅದರದ್ದು ಟ್ರೈಲರ್ ನೋಡ್ತೀವಿ. ಸೊ ಹಾಗಾಗಿ ಪ್ರೇಕ್ಷಕಳಾಗಿ ನಾನು ಈ ಸೀರಿಯಲ್ ಬಗ್ಗೆ ಮಾತಾಡೋದಾದರೆ ತುಂಬ ಕಾನ್ಫಿಡೆನ್ಸ್ ಇದೆ. ಬಿಕಾಸ್ ತಾರಾ ಬಳಗ ತುಂಬ ಲೆಜೆಂಡರಿ ಆ್ಯಕ್ಟರ್ಸ್ ಇದ್ದಾರೆ ಆ್ಯಂಡ್ ನಾನಿದ್ದೀನಿ. ತಿ ನಾಯ್ಡು ಮೇಡಮ್ ಮತ್ತು ರಮೇಶ್ ಸರ್ ಬಗ್ಗೆ ಹೇಳೋದಾದರೆ, ಇಷ್ಟು ದಿನ ಆಲ್ರೆಡಿ ಒಂದು ಶೂಟಿಂಗ್ ಆಗಿರುತ್ತೆ, ಅದ್ರ ಬಗ್ಗೆ ಹೇಳೋದು? ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ. ಬೇಕು ಶ್ರುತಿ ಮ್ಯಾಮ್ ಅವ್ರು ಆಲ್ರೆಡಿ ಅವ್ರನ್ನ ಪ್ರೂವ್ ಮಾಡ್ಕೊಂಡಾಗಿದೆ. ಸುಮಾರು ವರ್ಷಗಳಿಂದ ತುಂಬ ಒಳ್ಳೊಳ್ಳೆ ಕಥೆಗಳನ್ನು ಕೊಟ್ಟಿದ್ದಾರೆ ನಮ್ಮ ಒಂದು ಇಂಡಸ್ಟ್ರಿಗೆ. ಆ್ಯಂಡ್ ವುಮೆನ್ ಸೆಂಟ್ರಿಕ್ ಸೀರಿಯಲ್ಸ್ ಮಾಡ್ತಾರೆ. ಆ ಕಥೆ ಬರೆಯೋವಾಗಲೇ ಆ ಹೆಣ್ಣಿಗೆ ಒಂದು ಪವರ್ ಕೊಡ್ತಾರೆ. ಸೊ ಅವರ ಆಲೋಚನೆ ಹೀಗಿದೆ ಅಂದಮೇಲೆ ಅವ್ರು ವೈಯಕ್ತಿಕವಾಗ್ಲೂ ಹೆಚ್ಚು ಕಮ್ಮಿ ಹಾಗೇ ಇದ್ದಾರೆ. ಸೊ ಶಿ ಈಸ್ ಲೈಕ್ ದ್ಯಾಟ್, ಶಿ ಈಸ್ ಅ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ಆ್ಯಂಡ್ ಈ ಪಾತ್ರನೂ ತುಂಬ ಬ್ಯೂಟಿಫುಲ್ಲಾಗಿ ಬರ್ತಿದ್ದಾರೆ. ಆ್ಯಂಡ್ ಅವರು ಶೀಸ್ ಅ ಡಾರ್ಲಿಂಗ್, ತುಂಬ ಒಳ್ಳೆಯವರು ಅವರು. ಆ್ಯಂಡ್ ರಮೇಶ್ ಸರ್ ಅಂತೂ ಸೂಪರ್, ಅವರು ಮೋಸ್ಟ್ ವಾಂಟೆಡ್ ಇವಾಗ ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ರಮೇಶ್ ಸರ್ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಮ್ಮಿನೇ. ಅವ್ರ ಡೈರೆಕ್ಷನಲ್ಲಿ ಕೆಲಸ ಮಾಡೋದೊಂದು ಖುಷಿನೇ ಬೇರೆ. ಬಿಕಾಸ್ ತುಂಬ ಸ್ಪಾಂಟೇನಿಯಸ್, ತುಂಬ ಕ್ರಿಯೇಟಿವ್. ಆ್ಯಂಡ್ ಒಂದು ಕಲಾವಿದರಿಂದ ಅವರ ಒಂದು ಟ್ಯಾಲೆಂಟ್ನ ಹೇಗೆ ಆಚೆ ಹಾಕಬೇಕು ಅನ್ನೋ ಒಂದು ಕಲೆ ಅವರಲ್ಲಿದೆ. ಸೊ ತುಂಬ ಕಲಿತಿದ್ದೀನಿ ಅವರಿಂದ. ಓಕೆ, ಈಗ ಇಷ್ಟು ದಿನ ನೀವು ಒಬ್ಬರೇ ರೀಲ್ಸ್ ಮಾಡ್ತಿದ್ರಿ, ಈಗ ಮಗ ಕೂಡ ಜಾಯಿನ್ ಆಗಿದ್ದಾನೆ. ಸೊ ಮೊಬೈಲ್ ಇಟ್ಕೊಂಡ್ರೆ ಅವ್ನು ಕ್ಯಾಮ್ರಾ ಮುಂದೆ ಬರ್ತಾನೆ. ಸೊ ಆ ಎಕ್ಸ್ಪೀರಿಯನ್ಸ್ ಎಷ್ಟು ನಿಮಗೆ ಖುಷಿ ಕೊಡ್ತಾ ಇದೆ ಅವನ ಬೆಳವಣಿಗೆ? ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಒಂದು ಸ್ವಲ್ಪ ಕಮ್ಮಿನೇ ಈ ಇನ್ಸ್ಟಾಗ್ರಾಮ್ ಅದು ಇದು ಯಾವಾಗೋ ಒಂದು ಸಲ ಟೈಮ್ ಸಿಕ್ತಾಗೆ ಸುಮ್ಮನೆ ನೋಡ್ತಾ ಕೂರೋದು ತುಂಬ ಕಮ್ಮಿ. ಬಿಕಾಸ್ ತುಂಬ ವೈಯಕ್ತಿಕ ಲೈಫಲ್ಲಿ ತುಂಬ ಬ್ಯುಸಿ ಇದ್ದೀನಿ ಮ್ಯಾಮ್. ನಮ್ಮದೇ ಆದಂಥ ಒಂದು ಬಿಸ್ನೆಸ್ ಇದೆ. ಆ್ಯಂಡ್ ಈಗ ಸೀರಿಯಲ್ ಬೇರೆ, ಮಗು ಬೇರೆ, ಏನೋ ಮನೆ ಕೆಲಸ ಅದು ಇದು ಎಲ್ಲ ಇರುತ್ತೆ. ನಾನೇ ಮಾಡೋದು, ಅಡುಗೆಯಿಂದ ಹಿಡಿದು ಪ್ರತಿಯೊಂದು. ಸೊ ಮಗನ ಜೊತೆ ಜಾಸ್ತಿ ನಾನು ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಟೆಕ್ನಾಲಜಿ, ಫೋನ್ ಅಂದ ತಕ್ಷಣ ಈಗ ಒಂದು ಸ್ವಲ್ಪ ಹೊತ್ತು ತಿನ್ಸೋಕೆ ಕಾರಣಕ್ಕೋಸ್ಕರ ಫೋನ್ ಅದು ಇದು ಕೊಡ್ತೀವಿ. ಬಟ್ ಅದೇ ಎಲ್ಲಿ ಅಭ್ಯಾಸ ಆಗಿಬಿಡುತ್ತೆ. ಇವಾಗ ದೊಡ್ಡವನು ಬೇರೆ ಆಗಿದ್ದಾನೆ, 3.5 ವರ್ಷ. ಮತ್ತೆ ಕೇಳ್ತಾನೆ ಅಂತ ಫೋನ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು. ಇಂಟರ್ನೆಟ್ ಇಲ್ಲ, ಸುಳ್ಳು ಹೇಳ್ತೀನಿ, ಏನೇನೋ ಹೇಳ್ತೀನಿ. ಬಟ್ ಯಾವಾಗ ಒಂದು ಸಲ ವೀಡಿಯೋ ಮಾಡುವಾಗ ಬರ್ತಾನೆ. ಸೊ ಸಖತ್ ಹ್ಯಾಂಡ್ಸಮ್ ಆಗಿದ್ದಾನೆ, ಎಲ್ರಿಗೂ ಇಷ್ಟ ಆಗ್ತಾನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.